ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ 4-5 ಗಂಟೆ ನೀರು ಕೊಟ್ಟಿಲ್ಲ. ಅವ್ರ ಕಾರ್ಗೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ. ಅವ್ರ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಿದು, ಮೊಟ್ಟೆಯಿಂದ ಹೊಡೆದು, ಟೊಮಾಟೆ ಹಣ್ಣಿನಿಂದ ಹೊಡೆದು, ಕಲ್ಲಿನಿಂದ ಹೊಡೆದು ಅಪಮಾನ ಮಾಡಬೇಕು ಅಂತ ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದಿದ್ರು, ಹೆಜ್ಜೆ ಹೆಜ್ಜೆಗೂ ಕೂಡ ಫೋನ್ನಲ್ಲಿ ಬ್ಯುಸಿ ಆಗಿದ್ರು. ಯಾರ ನಿರ್ದೇಶನದ ಪಡೆಯಕ್ಕೆ? ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಫೋನು. ಬಹಳ ಅಪಮಾನ ಮಾಡ್ತಾ ಇದ್ದೀವಿ, ಧಿಕ್ಕಾರ ಕೂಗ್ತಾ ಇದ್ದೀವಿ, ಬೈತಾ ಇದ್ದೀವಿ, ಅವ್ರಿಗೆ ತಿರಂಗ ಜಾಥಾದಲ್ಲಿ ಭಾಗವಹಿಸೋದಕ್ಕೆ ಬಿಡ್ತಾ ಇಲ್ಲ, ನಾವು ಕೂಡಾಕ್ ಬಿಟ್ಟಿದ್ದೀವಿ, ಈ ತರ ಫೋನ್ನಲ್ಲಿ ಹೇಳಿದ್ದಾರೆ. ಹೆಂಗೆ ಕೂಡಾಕಿದ್ವಿ ಅನ್ನೋಂಥದ್ದನ್ನ ಫೋನ್ನಲ್ಲಿ ಮಾಡಿದ್ದಾರೆ. ತನಿಖೆ ನಡೆಸಿ. ಪ್ರಿಯಾಂಕಾ ಖರ್ಗೆ ಅವರ ಮೊಬೈಲ್ ಏನು ಕಾಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ, ಯಾರ್ಯಾರಿಗೆ ನೀವು ಫೋನ್ ಮಾಡಿದ್ದೀರಾ ಪೊಲೀಸ್ ಅಧಿಕಾರಿಗಳಿಗೆ, ನಿಮಗೇನಾದ್ರು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಗುಲಗಂಜಿಯಷ್ಟೇನಾದ್ರು ಗೌರವ ಇದ್ರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ರಾಜೀನಾಮೆಯನ್ನ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ನಾಚಿಕೆ ಆಗ್ಬೇಕು. ದೊಡ್ಡದ್ದಿ ಶೂನ್ಯ. ಇದುವರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮಾತೆತ್ತಿದ್ರೆ ಇಲ್ಲಪ್ಪ ನಮ್ಮ ಶಿವಮೊಗ್ಗ ಜಿಲ್ಲೆದು ಕೆಡಿಪಿ ಮೀಟಿಂಗ್ ಇದೆ, ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಇಷ್ಟೆಲ್ಲ ಬ್ಯುಸಿ ಆಗಿದ್ರು ಕೂಡ ನಾನು ಸವಾಲು ಹಾಕ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, 2 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು, ಕಲಬುರಗಿ ಜಿಲ್ಲೆನಲ್ಲಿ ಒಂದು ಕೆಡಿಪಿ ಮೀಟಿಂಗ್ ಆಗಿಲ್ಲ, ಒಂದು ಕೆಡಿಪಿ ಮೀಟಿಂಗ್ ಆಗಿಲ್ಲ. ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಾ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ. ಒಂದ್ ರೀತಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಇದು ರಜಾಕಾರರ ಆಡಳಿತ ಅಲ್ಲ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ. ನೀವೇನಾರು ತಿಳ್ಕೊಂಡ್ಬಿಟ್ಟಿದ್ರೆ ರಜಾಕಾರರ ಆಡಳಿತ ಪ್ರತಿನಿಧಿನ ನೀವು. ಹೈದರಾಬಾದ್ ನಿಜಾಮನ ವಂಶಸ್ತ್ರ ನೀವು. ಸರಿಯಲ್ಲ ಇದು. ಇದನ್ನು ಸಹಿಸಿಕೊಳ್ಳೋದಿಲ್ಲ ಕಲಬುರಗಿ, ಇದನ್ನ ಸಹಿಸಿಕೊಳ್ಳೋದಿಲ್ಲ ಕಲ್ಯಾಣ ಕರ್ನಾಟಕ. ಆದ್ರಿಂದ ಬಂಧುಗಳೇ, ಈ ಒಂದು ರಜಾಕಾರರ ಶೈಲಿಯಲ್ಲಿ ಸರ್ವಾಧಿಕಾರಿಯಂತೆ ಮೆರಿತಾ ಇರತಕ್ಕಂತ ಪ್ರಿಯಾಂಕಾ ಖರ್ಗೆ ಅವನ್ನ ವಜಾಗೊಳಿಸಬೇಕು ಅಂತೇಳಿ ಆಗ್ರಹ ಪಡಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ತಮ್ಗೆಲ್ಲರೂ ಕೂಡ ಧನ್ಯವಾದಗಳು.